ಅದು ಅವಶ್ಯಕತೆ ಇಲ್ಲ. ಈಗ ನಿನ್ನೆ ಹೇಳಿದ್ರೆ ನಾವು ಸಾಕು. ಈಗ ನಾವು ಒಂದು ತಿಂಗಳ ಮೇಲೆ ಒಂದೊಂದು ತಿಂಗಳ ಮೇಲೆ ಚಾಲೂ ಮಾಡಿ ಇದು ನಾವು ಇಲ್ಲಿ ನೋಡೋದು ಏನು ಎಲ್ಲರೂ ಅವ್ರನ್ನ ಮುಂದಾಳವತ್ತು ಮಾಡ್ಕೊಂಡು ಹೋಗಿ ಅಲ್ಲಿ ಪಕ್ಷಾತೀತವಾಗಿ ಅಲ್ಲ ನಾನು ಪಕ್ಷಾತೀತವಾಗಿ ಎಲ್ಲವನ್ನ ವ್ಯಕ್ತಿತ್ವವಾಗಿ ಈ ವ್ಯಕ್ತಿ ಯಾವ ಜನರಾಗಿ ಆಮೇಲೆ ರಾಜಕಾರಣಿ ಜನಪ್ರತಿ ನಮಗೆ ಆಸಕ್ತಿಗಳು ಫುಲ್ ಬೇಕಿದ್ರೆ ಈಗ ಹೋರಾಟಗಾರರ ಜೊತೆಗೆ ನೀವೇನೋ ಹೆಸರು ಮಾಡ್ತೀವಿ ಆಮೇಲೆ ಇದನ್ನು ತೊಗೊಂಬರ ಆದರೆ ನಮ್ಮ ಆಸಕ್ತಿಗಳು ನಾವು ಬೇಕು. ನಮ್ಮ ಪಾರ್ಟಿಯವ್ರು ಏನಂತಾರೋ ಆ ಪಾರ್ಟಿಯವ್ರು ಏನಂತಾರೋ ಅಂತ ಬರಬಾರ್ದು. ಯಾವುದೇ ಪಾರ್ಟಿಯವ್ರು ಇರಲಿ, ಯಾವುದೇ ರೂಲಿಂಗ್ ಇರಲಿ, ಅಲ್ಲಿ ಧ್ವನಿ ಹತ್ತಲ್ಲ ನಾವೆಲ್ಲ ಸಾಧ್ಯ. ಸದನದಲ್ಲಿ ಏನಂತ ಮಾತಾಡಿದ್ರು, ವಿಮಾನ ನಿಲ್ದಾಣಕ್ಕೆ ಏನು ಕೊಟ್ಟಿಲ್ಲ ನೀವು ಅಂತ ಹೇಳಿದ್ರು. ಅದು ಇಂಪಾರ್ಟೆಂಟ್. ಸದನದಲ್ಲಿ ಏನಂತಂದ್ರೆ ಅಷ್ಟು ನಮ್ಗೆ ಪ್ರಾಯಕ್ಕೆ ಏನೇನು ಬೇಕು ಅದು ಹೆಚ್ಚಾರ, ಅದು ಏನಂದ್ರೆ ಮುಖ್ಯ. ಅದು ಏನು ಮೀಟಿಂಗ್ ಆಯ್ತಲ್ಲ ರಾಯಚೂರು ಜಿಲ್ಲೆಯಲ್ಲಿ ಇಲ್ಲ ಅದನ್ನ ಏನು ಸ್ವಲ್ಪ ಒತ್ತಾಯ ಮಾಡಿ ನೀವು ಉಸ್ತುವಾರಿ ಸಚಿವರು ಸರ್, ನೀವು ದಯವಿಟ್ಟು ಲೀಡ್ ಮಾಡಿ, ನಾವೆಲ್ಲ ಶಾಸಕರು ಹೋರಾಟ ಸಮಿತಿ ಬರ್ತೀವಿ, ಒಂದು ಡೇಟು ಸಮಯ ಫಿಕ್ಸ್ ಮಾಡಿರಿ ಸ್ವಲ್ಪ ಅದಕ್ಕೆ ಈಗೆಲ್ಲ ಶಾಸಕರುಗಳು ಬರಕತ್ತಾರೆ. ಆಮೇಲೆ ಸಂಸದರು ಬರೆಯತ್ತೇಳಿ ನಾವೆಲ್ಲರೂ ಕೂಡ ನಮ್ಮ ಜಿಲ್ಲೆ ಸಚಿವರು ಎಷ್ಟು ದಿನ ಇರ್ತಾರೆ ಕೊಡ್ತಾರೆ ಇರೋವರೆಗೂ ನಮ್ಮ ಬಗ್ಗೆ ಹೋರಾಟಕ್ಕೆ ನಾವು ಮುಖ್ಯಮಂತ್ರಿ ಹತ್ರ ನಮ್ಮ ಸೋಮಣ್ಣವ್ರು ಮಾಡ್ತೀವಿ ಅಂದರು. ಅವರು ಮಾತಾಡ್ತಿರ್ತಾರೆ, ಮಾಡಲೇ ಇಲ್ಲ. 8 ದಿನದಾಗ ಮಾಡ್ತಾಂದ್ರು ತಿರುಗಿ ಹೋಗಿ ಬಿಟ್ಟರಾಗಲಿ ಒಂದು ಸಭೆ ಮಾಡೋದು. ಇದು ಸುಳ್ಳು ಆಡೋದು ಬೇಡ. ಅಲ್ಲ ದುರದೃಷ್ಟಕರ ಬರೇ ಅಲ್ಲ ನಮ್ಗೆ ಹೆಂಗಾದ್ರೆ ಅಲ್ಲ ಸಫಾಸ್ಟಿಕೇಟೆಡ್ ಆಗ್ಯಾವ. ನಮ್ಮ ಸ್ವಂತ ಯಜಮಾನ್ರು ಯಾರು ಇಲ್ಲ, ಬಾಡಿಗೆ ಯಜಮಾನ್ರು ಆ ಬಾಡಿಗೆ ಇದ್ದವರು ಕೂಡ ನಿಂತು ಬರ್ತಾರಲ್ಲ, ಏನು ಮಾಡೋದು? ದಯವಿಟ್ಟು ಮಾತಾಡಿ.